ಕುಣಿಗಲ್ ತಾಲೂಕಿನ ಕಸ್ಬಾ ಹೋಬಳಿ ಕೆಂಕೆರೆ ಗ್ರಾಮದಲ್ಲಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡ್ತಾ ಇರುವುದನ್ನ ಅಧಿಕಾರಿಗಳು ಕೂಡಲೇ ನಿಲ್ಲಿಸುವಂತೆ ಗ್ರಾಮಸ್ಥರು ತಹಶೀಲ್ದಾರರಿಗೆ ಒತ್ತಾಯಪಡಿಸಿದ್ದಾರೆ. ತಾಲೂಕಿನ ಕಸ್ಬಾ ಹೋಬಳಿ ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿ ಕೆಂಕೆರೆ ಗ್ರಾಮದಲ್ಲಿ ಸರ್ಕಾರಿ ಜಾಗದಲ್ಲಿ ಯಶೋದಮ್ಮ ನರಸಿಂಹಮೂರ್ತಿ ಎಂಬುವರು ಗ್ರಾಮದ ಸರ್ವೆ ನಂಬರ್ 7/1ರಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡ್ತಾ ಇದ್ದು, ಈಗಾಗಲೇ ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮವಾಗಿ ಸರ್ವೆ ನಂಬರ್ 7/1ರ ರೆವಿನ್ಯೂ ಇಲಾಖೆಯ ಜಾಗದಲ್ಲಿ ಅಕ್ರಮವಾಗಿ ಪಂಚಾಯಿತಿ ಪಿಡಿಒ ಡಿಮ್ಯಾಂಡ್ ಖಾತೆ ಸೃಷ್ಟಿಸಿ ಹಾಗೂ ಈ ಖಾತೆ ಮಾಡಿಕೊಟ್ಟಿದ್ದಾರೆ. ಈ ಖಾತೆಯನ್ನು ವಜಾ ಮಾಡಿ ಅಕ್ರಮ ಮನೆಯ ತೆರವುಗೊಳಿಸಬೇಕೆಂದು ತಹಶೀಲ್ದಾರರಿಗೆ ಮನವಿ ಮಾಡಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಅಶೋಕ್ NKS TV4 ಕುಣಿಗಲ್. ಕೆಂಕೆರೆ ಗ್ರಾಮದಿಂದ ನಾವು ಬಂದಿರತಕ್ಕಂಥದ್ದು. ನಾವಿಲ್ಲೊಂದು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದು. ಸರ್ವೆ ನಂಬರ್ 4ರಲ್ಲಿ ಅದರ ಸರ್ಕಾರಿ ಜಾಗ 7/1ರಲ್ಲಿ 7/1 ಸರ್ವೆ ನಂಬರು ಸರ್ಕಾರಿ ಜಾಗ ಆಗಿರ್ತದೆ. ಆ ಜಾಗದಲ್ಲಿ ಅಕ್ರಮ ಕಟ್ಟಡ ಕಟ್ತಾ ಇರ್ತಾರೆ. ಆ ಕಟ್ಟಡನ ನಿಲ್ಲಿಸಿ ಅಂದ್ಬಿಟ್ಟು ಪ್ರತಿಯೊಬ್ಬ ಒಂದು ಇಲಾಖೆ ಬಿಡದಂಗೆ ಪ್ರತಿಯೊಂದು ಇಲಾಖೆ ಕೊಟ್ಕೊಂಡಿದ್ದು. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ PDO ಇರ್ಬೋದು, EO ಇರ್ಬೋದು, ಎಲ್ಲರಿಗೂ ಕೊಟ್ಟಿದ್ದೀವಿ. ಇವ್ರು ನನಗೆ ಬರಲ್ಲ, ಇವ್ರು ನನಗೆ ಬರಲ್ಲ ಅಂತಾರೆ. ಅಕ್ರಮವಾಗಿ ಈಗ ಆಸ್ತಿನ ತಗೋತಾ ಇದ್ದಾರೆ ಅವರು, ಯಾರೋ ಒಬ್ರು ಅನಾಮಿಕ ವ್ಯಕ್ತಿ. ಇದನ್ನ ತಡೆಗಟ್ಟೋದಕ್ಕೆ ಯಾರು ಸರ್ಕಾರಿ ಆಸ್ತಿನ ಇವರೇನಾದ್ರು ಅಧಿಕಾರಿಗಳೇನಾದ್ರು ಶಾಮೀಲಾಗಿದ್ದಾರೆ? ಇದಕ್ಕೆ ಯಾರೊಬ್ರು ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಪ್ರತಿದಿನ ಹೋಗ್ತಾರೆ, ವಾಪಸ್ ಬರ್ತಾ ಇದ್ದಾರೆ, ಪ್ರತಿದಿನ ಹೋಗ್ತಿದ್ರೆ ವಾಪಸ್ ಬರ್ತಾ ಇದ್ದಾರೆ. ಏನು ಇವರೇನಾದ್ರು ಶಾಮೀಲಾಗಿದ್ದಾರಾ? ಆಡಳಿತ ವರ್ಗ ಏನು ಮಾಡ್ತಿದೆ? ಕುಣಿಗಲ್ ತಾಲೂಕು ಆಡಳಿತ ವರ್ಗ ಏನು ಮಾಡ್ತಿದೆ? ಸರ್ಕಾರಿ ಆಸ್ತಿ ಗುಳು ಮಾಡೋದಕ್ಕೆ ಈ ಬಲಾಢ್ಯರಿಗೆ ಏನಾದರೂ ಅವಕಾಶ ಮಾಡಿಕೊಡ್ತಿದೆ? ಇಲ್ಲಿ ಏನಾದರೂ ನಮಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀನಿ ನಾನೇ. ಇಲ್ಲಿ ಈ ದುಡ್ಡು ಕಾಸು ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ಕುಣಿಗಲಲ್ಲಿ ಇದಕ್ಕೆ ಏನೋ ಒಂದು ಸಾಕ್ಷಿ ಅನ್ಕೋತೀನಿ. ಇದು ಸಾಕ್ಷಿ ಪುರಾವೆಗಳಿದು ನೋಡಿ. ನಿನ್ನೆ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ, ಯಾರೂ ಸ್ಪಂದಿಸ್ತಾ ಇಲ್ಲ. ಇದಕ್ಕೆ ಮುಂದಿನ ಕ್ರಮ ತಹಶೀಲ್ದಾರ್ ಅವರಿಗೆ ಮನವಿ ಇವತ್ತು ಕೊಟ್ಟಿದ್ದೀವಿ. ಮುಂದೆ ಏನು ಕ್ರಮ ತಗೋತಾರೆ ನೋಡಬೇಕು. ಬೇರೆ ರಾಜಕೀಯ ಪಕ್ಷದವರು SIR ಒಂದು ಮನವಿ ಇಸ್ಕೊಂಡು ಸಂಬಂಧಪಟ್ಟವ್ರಿಗೆ ಫಾರ್ವರ್ಡ್ ಮಾಡಿ. ಏನು